ಹರೇ ರಾಮ. ಕರುಣರಸದ ಕೋಡಿ ಬರಿವ ಕಟಾಕ್ಷದ ಪರತತ್ವ ಬರುಪು ವಾಲಾಪದ ಪರಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ, ಆ ಸದ್ಗುರುವಿರಲಿ ಎನ್ನ ಮಾನಸದಿ. ದೇಶಿಕಂ ಭೂಷ್ಣುರೀಪ್ಸೇತ್, ಸದ್ಗುರುವನ್ನು, ಒಳ್ಳೆಯ ಗುರುವನ್ನು ಹೊಂದಲು ಬಯಸಬೇಕು. ವೇದಾಂತ ದೇಶಿಕರ ನ್ಯಾಸವಿಂಶತಿಯ ಗುರುಲಕ್ಷಣಗಳ ಶ್ಲೋಕದ ಕೊನೆಯ ಭಾಗ. ಅದು ಲಕ್ಷಣಗಳನ್ನು, ಬೇರೆ ಬೇರೆ ಲಕ್ಷಣಗಳನ್ನು ಹೇಳಿದ ಮೇಲೆ ಗುರು ಹೇಗಿರ್ತಾನೆ, ಹೇಗಿರಬೇಕು ಎನ್ನುವುದಕ್ಕೆ ಬೇರೆ ಬೇರೆ ರೀತಿಯ ಲಕ್ಷಣಗಳನ್ನು ಹೇಳಿದ ಮೇಲೆ ಕೊಟ್ಟ ಕೊನೆಯಲ್ಲಿ ಹೇಳಿದ್ದು ಭೂಷ್ಣರು ಈಪ್ಸೆ, ಹೊಂದಲು ಬಯಸಬೇಕು ಗುರುವನ್ನು ಎಂಬುದಾಗಿ. ಲಕ್ಷಣಗಳನ್ನು ಹೇಳಿದ್ಯಾಕೆ, ಇಷ್ಟಾರು ಲಕ್ಷಣಗಳನ್ನು ಹೇಳಿದ್ಯಾಕೆ? ಯಾಕೆಂದರೆ ಗುರುವನ್ನು ಪರೀಕ್ಷಿಸಬೇಕು. ಪರೀಕ್ಷಿಸದೆ ಗುರುವನ್ನು ಒಪ್ಕೊಳ್ಬಾರ್ದು, ಒಪ್ಕೊಂಡ್ಮೇಲೆ ಪರೀಕ್ಷೆ ಮಾಡಬಾರ್ದು. ಪರೀಕ್ಷಿಸದೆ ಒಪ್ಕೊಳ್ಳೋದು ಅಪಾಯಕಾರಿ. ಯಾಕೆಂದರೆ ಯಾವುದೋ ನಕಲಿ ಗುರುವನ್ನು ನಾವು ಆಶ್ರಯಿಸಿದ್ರೆ ಆತ ನಮ್ಮನ್ನು ಯಾವ ಸ್ವರ್ಗಕ್ಕೆ ಕರೆದುಕೊಂಡು ಹೋದನು, ಯಾವ ಮೋಕ್ಷವನ್ನು ಕೊಟ್ಟನು, ಎಂಥ ಜ್ಞಾನವನ್ನು ಕೊಟ್ಟನು. ಗುರು ಗುರುವಾಗಿರ್ಬೇಕು ತಾನೆ, ನಿಜವಾದ ಗುರು ಹೋದಾಗಿರ್ಬೇಕು ತಾನೆ. ಹಾಗಾಗಿ ಪರೀಕ್ಷೆ ಬೇಕು. ಆಮೇಲೆ ಯಾಕೆ ಪರೀಕ್ಷೆ ಮಾಡಬಾರ್ದು ಅಂದರೆ, ಒಮ್ಮೆ ಒಪ್ಪಿದ ಮೇಲೆ ಅಲ್ಲಿಂದ ವಿಚಲಿತನಾಗುವುದು. ಅದು ಆ ಗುರು ಶಿಷ್ಯ ಬಂಧಕ್ಕೆ ಮಾಡಿದ ದ್ರೋಹ. ಈ ಶಾಶ್ವತ ಬಂಧಗಳೆಲ್ಲವೂ ಕೂಡ ಹಾಗೆ. ಈ ಪತಿ ಪತ್ನಿ ಬಂಧ ಒಮ್ಮೆ ಒಪ್ಪಿಕೊಂಡ ಮೇಲೆ ಭಾರತೀಯ ಸಂಸ್ಕೃತಿಯಲ್ಲಿ ಅದು ಶಾಶ್ವತ, ಅದು ಸ್ಥಿರ. ಇಹಲೋಕೆ ಪರತ್ರಜ, ಈ ಲೋಕದಲ್ಲಿ ಮಾತ್ರ ಅಲ್ಲ, ಇನ್ನೊಂದು ಲೋಕದಲ್ಲೂ ಕೂಡ ಮೊದಲು ಹೋದವರು ಮತ್ತೆ ಬರುವವರನ್ನು ಕಾಯ್ತಾರೆ. ಗಂಡನ ಹೆಂಡತಿ ಯಾರು ಮೊದಲು ತೀರ್ಕೊಳ್ತಾರೋ ಅವ್ರು ಇನ್ನೊಬ್ಬರನ್ನು ಕಾಯ್ತಾ ಇರ್ತಾರೆ. ಇಲ್ಲಿ ನಾವು ಧಾರಾದತ್ವವಾಗಿ ಕನ್ಯಾದಾನ ಮಾಡಿದ ಮೇಲೆ ಅಲ್ಲಿಯೂ ಅವನಿಗೆ ಅವಳೇ ಸತಿ, ಪರಲೋಕದಲ್ಲಿಯೂ ಕೂಡ ಎಂಬುದಾಗಿ ಶಾಸ್ತ್ರಗಳು ಹೇಳಿವೆ. ನೋಡಿ, ವಿವಾಹದ ಬಗ್ಗೆ ಇಂತಹ ಮಾತನಾಡಿದ ಮೇಲೆ ಗುರು ಶಿಷ್ಯ ಬಾಂಧವ್ಯ ಅಂಥದ್ದಾಗಿರ್ಬೇಕು. ಅದು ಆತ್ಮಗಳ ಮಧ್ಯೆ ಇರ್ತಕ್ಕಂಥದ್ದು ಗುರು ಶಿಷ್ಯ ಬಾಂಧವ್ಯ. ಬಹಳ ಆಳವಾಗಿರ್ತಕ್ಕಂಥದ್ದು, ಬಹಳ ದೊಡ್ಡ ವ್ಯಾಪ್ತಿ ಹೊಂದಿರತಕ್ಕಂಥದ್ದು. ಅದು ಇದಕ್ಕಿಂತ ವಿಶೇಷವಾಗಿರಲೇಬೇಕು. ಹಾಗಾಗಿ ಆಮೇಲೆ ಅಲ್ಲಾಡಿಸೋ ವಿಷಯ ಇಲ್ಲ, ಅದು ಸ್ಥಿರ. ಆದರೆ ಮೊದಲು ಒಪ್ಪಿಕೊಳ್ಳುವ ಮೊದಲು ಪರೀಕ್ಷಿಸಬೇಕು. ನಾವು ಅಂಗಡಿಗೆ ಹೋಗಿ ಒಂದು ಸಾಮಾನು ತೆಗೆದುಕೊಂಡು ಬರಬೇಕಾದ್ರೆ ಪರೀಕ್ಷೆ ಮಾಡ್ತೇವೆ. ಇಡೀ ನಮ್ಮ ಜೀವನ ನಿಂತಿರೋದಿಲ್ಲ ಅದರ ಮೇಲೆ. ತರಕಾರಿ ಬೇಕು, ಮಧ್ಯಾಹ್ನದ ಊಟಕ್ಕೆ ತರಕಾರಿ ಬೇಕು. ತರಕಾರಿ ಖರೀದಿ ಮಾಡುವಾಗಲೂ ಕೂಡ ನಾವು ಅದು ಹೇಗಿದೆ, ತರಕಾರಿ ಹುಳಿತು ಹೋಗಿದೆಯಾ, ಕೊಳೆತು ಹೋಗಿದೆಯಾ, ಚೆನ್ನಾಗಿದೆಯಾ, ಎಡತ್ತಾ ಹಳತ್ತಾ ನೋಡೋದಿಲ್ಲ. ತರಕಾರಿಯನ್ನೇ ಪರೀಕ್ಷೆ ಮಾಡಿ ಸ್ವೀಕಾರ ಮಾಡ್ತೇವೆ ಅಂತಂದ್ಮೇಲೆ ಗುರು ಅಂದ್ರೆ ಯಾಕೆ ಅದರ ಮೇಲೆ ನಮ್ಮ ಜೀವ ನಿಂತಿದೆ, ಜೀವನ ನಿಂತಿದೆ, ಆತ್ಮದ ಭವಿಷ್ಯವೇ ನಿಂತಿದೆ. ಹಾಗಿದ್ದಾಗ ಪರೀಕ್ಷಿಸ್ತಾ ಇರೋದು ಯಾಕೆ? ಒಂದು ಹೊಸ ವಾಹನ ಖರೀದಿ ಮಾಡಬೇಕು ಅಂದರೆ ಟೆಸ್ಟ್ ಡ್ರೈವ್ ನೋಡೋದು ಅಂತ ಒಂದು ಕಾರ್ಯಕ್ರಮ ಇರ್ತದೆ, ಟೆಸ್ಟ್ ಡ್ರೈವ್ ಅಂತ. ಈಗ ವಾಹನಗಳ ಶೋರೂಮ್ಗಳಲ್ಲಿ ಅದಕ್ಕೆ ಅಂತ ಒಂದು ವಾಹನ ಇಟ್ಟಿರ್ತಾರೆ. ಹೊಸ ವಾಹನಗಳ ಪೈಕಿ ಒಂದನ್ನು ಟೆಸ್ಟ್ ಡ್ರೈವ್ ಸಲುವಾಗಿ. ಹಾಗಾಗಿ ಯಾರಿಗಾದ್ರೂ ಆ ವಾಹನ ಖರೀದಿ ಮಾಡಬೇಕು ಅನ್ನೋ ಅಪೇಕ್ಷೆ ಇದ್ರೆ ಅಂತ ಟೆಸ್ಟ್ ಡ್ರೈವ್ ಮೂಲಕ ಗಾಡಿ, ಆ ವಾಹನ ಹೇಗಿದೆ, ಅದರ ಸುಖ ಸೌಕರ್ಯ ಸುರಕ್ಷೆ ಹೇಗಿದೆ ಎಂಬುದನ್ನು ಪರೀಕ್ಷೆ ಮಾಡಬಹುದು. ಬೇಡ ಅಂದರೆ ಬಿಡ್ಬೋದು, ಬಿಡೋದಕ್ಕೂ ಅವಕಾಶ ಇದೆ. ಗಾಡಿ ಮುಟ್ಟಿದ ಮೇಲೆ, ಹೊತ್ತಿದ ಮೇಲೆ, ಒಂದ್ಸರಿ ಓಡಾಡ್ಕೊಂಡು ಬಂದ ಮೇಲೆ ತಗೊಳ್ಳೇಬೇಕು ಹಾಗೇನೂ ಇಲ್ಲ. ಪರೀಕ್ಷೆ ಮಾಡಿ ಬಿಡ್ಬೋದು, ಸ್ವೀಕಾರ ಮಾಡಬಹುದು. ಇನ್ನು ಹಾಗೆ ಇದು ಬಹಳ ಹಗುರ ಉದಾಹರಣೆ ಕೊಟ್ಟಂತೆ ಅನಿಸ್ಬೋದು. ಇದು ಯಾಕೆ ಕೊಟ್ಟರು ಅಂದರೆ, ಯಾವುದೇ ವಸ್ತುವನ್ನು ನಾವು ನಮ್ಮದಾಗಿ ಮಾಡ್ಕೊಳ್ಬೇಕಾದ್ರೆ
ಯಾವುದೇ ವಸ್ತುವಿಗೆ ನಮ್ಮ ಜೀವನದಲ್ಲಿ ಪ್ರವೇಶ ಕೊಡಬೇಕಾದ್ರೆ ಮೊದಲು ನಾವು ಅದನ್ನು ಪರೀಕ್ಷೆ ಮಾಡ್ತೇವೆ. ರಾಜನಿಗೆ ಆಹಾರ ಕೊಡುವ ಮುನ್ನ ಅದನ್ನು ಬೆಕ್ಕಿಗೋ ಮತ್ತೊಂದಕ್ಕೂ ಹಾಕಬೇಕಂತೆ ಮೊದಲು. ಯಾಕೆಂದರೆ ಏನಾದ್ರು ವಿಷಯ ಇದ್ದರೆ ಪರೀಕ್ಷೆ ಇದು ಗೊತ್ತಾಗಬೇಕು, ಅದನ್ನು ಆ ರೀತಿ ಒಂದು ಪದ್ಧತಿ ಇದೆ. ಹಾಗೆ ಒಳಗಿರುವವನು ಕೂಡ ಆತ್ಮ, ಅದು ರಾಜನೇ. ಇವೆಲ್ಲ ಪ್ರಜೆಗಳು, ನಮ್ಮ ಇಂದ್ರಿಯಗಳು, ಮನಸ್ಸು, ದೇಹ, ಇವೆಲ್ಲವೂ ಪ್ರಜೆಗಳು. ಆತ್ಮವೇ ರಾಜ, ಆತ್ಮರಾಜ್ಯ ಈ ಶರೀರವೆನ್ನುವಂಥದ್ದು. ಹಾಗಾಗಿ ಅಲ್ಲಿಗೆ ಯಾವುದಾದ್ರೂ ಪ್ರವೇಶ ಮಾಡೋದಾದರೆ ಅಥವಾ ಅದನ್ನು ಯಾವುದಕ್ಕಾದ್ರೂ ಒಪ್ಪಿಸೋದಾದರೆ, ಆತ್ಮವನ್ನು ಯಾರಿಗಾದ್ರೂ ಒಪ್ಪಿಸೋದಾದರೆ ಪರೀಕ್ಷೆ ಆಗಲೇಬೇಕು ತಾನೆ. ಆಗದೆ ಇರೋದು ಹೇಗೆ? ಯಾಕೆಂದರೆ ನಮ್ಮನ್ನು ಮುನ್ನಡೆಸುವವನಿಗೆ ದಾರಿ ಗೊತ್ತಿರಬೇಕು, ನಮ್ಮನ್ನು ಮುನ್ನಡೆಸುವವನಿಗೆ ಲಕ್ಷ್ಯ ಗೊತ್ತಿರಬೇಕು, ನಮ್ಮನ್ನು ಮುನ್ನಡೆಸುವವನಿಗೆ ಮಾರ್ಗದ ನಿಯಮಗಳು ಗೊತ್ತಿರಬೇಕು. ಅದಿರದಿದ್ರೆ ಅವನು ಎಲ್ಲಿ ನಮ್ಮನ್ನು ಮುನ್ನಡೆಸ್ತಾನೆ, ಎಲ್ಲಿಗೆ ಮುನ್ನಡೆಸ್ತಾನೆ? ಕುರುಡರನ್ನು ನಡೆಸಿದಂತೆ ಆಗಬಾರದು. ಅಂಧೇನೇವ ನಿಯಮಾನ ಯಥಾಂಧಾಹ ಎನ್ನುವಂತೆ ಆಗಬಾರ್ದು ಅಂತಂದರೆ ನಾವು ನೋಡಬೇಕು. ನೋಡೋದು ನಮಗೇನು ಗೊತ್ತಿರುತ್ತೆ? ಗುರುವನ್ನು ನಾವೇ ನೋಡಿಯೋದು, ನಮಗಿಂತ ದೊಡ್ಡವನು ಹೇಳಿ ಕೇಳಿ, ಗುರುವಿನ ಶಬ್ದಕ್ಕೆ ದೊಡ್ಡದು ಅಂತ ಅರ್ಥ ಇದೆ. ನಾವು ಅಜ್ಞಾನಿಗಳಾಗಿದ್ದು ಅಂತಾನೆ ಗುರು ಬೇಕಾಗಿತ್ತು ನಮಗೆ, ಇಲ್ಲದ್ರೆ ಗುರು ಯಾಕಬೇಕಾಗಿತ್ತು? ಹಾಗಿದ್ದ ಮೇಲೆ ನಮಗೆ ಎಲ್ಲಿ ಗುರುವನ್ನು ಅಳೆಯುವ ಶಕ್ತಿ ಎನ್ನುವ ಪ್ರಶ್ನೆಗೆ ಉತ್ತರವೇ ಶ್ಲೋಕ. ಲಕ್ಷಣಗಳನ್ನು ಹೇಳಿದ್ರು. ಹೇಗಿರ್ತಾನೆ ಗುರು, ಹೇಗಿರ್ಬೋದು? ಒಂದಷ್ಟು ನಾವು ತಿಳ್ಕೊಳ್ಳಿಕ್ಕೆ ಅಳಲಿಕ್ಕೆ ಸಾಧ್ಯ ಇದೆ. ಇದರಲ್ಲಿ ಅಳೆಯಲಾರದ್ದು ಇದೆ, ಗುರುವಿನಲ್ಲಿ ಬೇಕಾದಷ್ಟಿದೆ, ಇದ್ದೇ ಇದೆ, ಇಲ್ಲ ಅಂತಿಲ್ಲ. ಆದರೆ ಈ ಲಕ್ಷಣಗಳು ನಮ್ಮನ್ನ ಗುರುವನ್ನು ಗುರುತಿಸಲಿಕ್ಕೆ ನಮಗೆ ಸಹಾಯ ಮಾಡ್ತವೆ. ದೀಪ ಅಂತಂದ್ರೆ ದೀಪದ ಜ್ವಾಲೆಯ ಬಿಸಿ ನಮಗೆ ಗೊತ್ತಾಗಬೇಕು ಅಂತಿಲ್ಲ, ಕಿರಣಗಳು ನಮಗೆ ದೀಪದ ಪರಿಚಯ ಮಾಡಿಕೊಡ್ತವೆ. ದೂರದಿಂದಲೇ ದೀಪ ಕಾಣುವ ಮೊದಲೇ ದೀಪದಿಂದ ಹೊರಬರುವ ಕಿರಣಗಳು ನಮಗೆ ದೀಪದ ಪರಿಚಯವನ್ನು ಮಾಡಿಕೊಡ್ತೇವೆ. ಓ, ಅಲ್ಲಿ ದೀಪ ಇದೆ ಎಂದು ಗೊತ್ತಾಗ್ತದೆ ನಮಗೆ. ಹಾಗೆ ಗುರುವಿನ ಲಕ್ಷಣಗಳು ಏನಿದೆ ಅದು ಗುರುವಿನ ಇರವನ್ನು ನಮಗೆ ಖಚಿತಪಡಿಸ್ತವೆ, ಅಥವಾ ನಮಗೆ ಅದು ಭರವಸೆ ಕೊಡ್ತವೆ. ಇದು ಹೌದು, ಗುರು ಹೌದು ಎಂಬುದನ್ನು ನಮಗೆ ಗೊತ್ತು ಮಾಡ್ತವೆ. ಹಾಗಾಗಿ ಈ 14 ಲಕ್ಷಣಗಳನ್ನು ವೇದಾಂತ ದೇಶಿಕರು ಹೇಳಿದರು. ನಮಗೆ ರಾಮಾಯಣದ ನೆನಪಾಗ್ತದೆ ಈ ಸಂದರ್ಭದಲ್ಲಿ. ರಾಮಾಯಣ ಜೀವನ ಕಾವ್ಯ. ರಾಮಾಯಣ ಯಾಕೆ ಬೇಕು ಅಂದರೆ ನಾವು ಹೇಗಿರಬೇಕು ಅನ್ನೋದಕ್ಕೆ ಅದು ಮಾರ್ಗದರ್ಶಿ. ಆದರ್ಶ ಎಂಬ ಪದ ಕನ್ನಡದಲ್ಲೂ ಬಳಕೆಯಿದೆ ನೋಡಿ. ಆದರ್ಶ ವ್ಯಕ್ತಿ ರಾಮನೆಂದರೆ, ಆದರ್ಶ ನಾರಿ ಸೀತೆ ಎಂದರೆ, ಆದರ್ಶ ಸೇವಕ ಹನುಮಂತನೆಂದರೆ. ಈ ಆದರ್ಶ ಅಂದರೆ ಕನ್ನಡಿ ಅಂತ, ಅದಕ್ಕೆ ಶಬ್ದಕ್ಕೆ ಅರ್ಥ ಆಗಿದೆ. ಕನ್ನಡಿಗೂ ನಮ್ಮ ಕನ್ನಡದ ಆದರ್ಶಕ್ಕೂ ಏನು ಸಂಬಂಧ ಅಂದರೆ, ಕನ್ನಡಿ ಇರುವುದು ನಮ್ಮ ಮುಖದ ಓರೆಕೋರೆಗಳನ್ನು ತಿದ್ದುಕೊಳ್ಳಿಕ್ಕೆ, ನಮ್ಮ ಓರೆಕೋರೆಗಳನ್ನು ತಿದ್ದುಕೊಳ್ಳಿಕ್ಕೆ ಕನ್ನಡಿ ಇದೆ. ಹಾಗೆ ಈ ಆದರ್ಶ ಪುರುಷರು, ಆದರ್ಶ ನಾರಿಯರು ಕೂಡ ನಮ್ಮ ಓರೆಕೋರೆಗಳನ್ನು ತೆಗೆದುಕೊಳ್ಳಿಕ್ಕೆ ಇರತಕ್ಕಂಥದ್ದು. ಅವರನ್ನು ನೋಡಿದಾಗ ನಾವೆಲ್ಲಿ ಸರಿ ಇಲ್ಲ ಅಂತ ಗೊತ್ತಾಗ್ತದೆ. ರಾಮನನ್ನು ನೋಡಿದರೆ, ರಾಮನ ಬದುಕನ್ನು ಅವಲೋಕನ ಮಾಡಿದರೆ, ಒಂದು ಸತಿ ನಮ್ಮ ಕಡೆಗೂ ದೃಷ್ಟಿ ನಾವು ಹಾಯಿಸ್ಕೊಂಡ್ರೆ ಎಲ್ಲಿ ನಾವು ಸರಿ ಇಲ್ಲ ಅಂತ ನಮಗೆ ಗೊತ್ತಾಗ್ತದೆ. ಹಾಗಾಗಿ ಆದರ್ಶ ಪುರುಷ, ಆದರ್ಶ ನಾರಿ, ಆದರ್ಶ ಕಾವ್ಯ ಎಂಬುದಾಗಿ ರಾಮಾಯಣವನ್ನು ಹೇಳುವಂಥದ್ದು. ಜೀವನ ಕಾವ್ಯ ಅಂತ ಹೇಳಿದ್ರು. ಇಲ್ಲಿ ಎಲ್ಲರೂ ಇದ್ದಾರೆ ಈ ಕಾವ್ಯದಲ್ಲಿ. ದೇವ, ಜೀವ, ಗುರು, ಮಾಯೆ, ಸಂಸಾರ, ಕಾಮಕ್ರೋಧಗಳು ಇವೆಲ್ಲವೂ ಇದೆ ರಾಮಾಯಣದಲ್ಲಿ, ರೂಪಕವಾಗಿದೆ. ರಾಮನೇ ದೇವ, ಸಂಶಯ ಏನು? ಮತ್ತೆ ದೇವನೇ ತಾನೇ ಅವತರಿಸಿ ಅದರ ಕೆಳಗೆ ಇಳಿದು ಬಂದಿದ್ದು ಈ ಭೂಮಿಗೆ ಮನುಷ್ಯನಾಗಿ ನಮ್ಮನ್ನು ಮೇಲೆ ತೋರಿಸಲ್ಲ. ಹಾಗಾಗಿ ರಾಮನು ದೇವ ಹಾಗೆ ಹೇಳ್ಕೊಳ್ಳಿಲ್ಲ ಅವನೇನು. ಅವನು ವ್ಯತಿರಿಕ್ತವಾಗಿ ಆತ್ಮಾನಂ ಮಾನುಷಂ ಮನ್ಯೆ, ನಾನು ಮನುಷ್ಯ, ದಶರಥನ ಮಗ ಎಂಬುದಾಗಿ ಹೇಳ್ಕೊಂಡಿದ್ದಾನೆ. ವ್ಯಕ್ತಪಡಿಸ್ಕೊಳ್ಳಿಲ್ಲ. ಅಂತಹ ಸಂದರ್ಭಗಳನ್ನು ಹೊರತುಪಡಿಸಿ ವ್ಯಕ್ತಪಡಿಸ್ಕೊಳ್ಳಿಲ್ಲ. ಅದರ ಸಂದರ್ಭಗಳಲ್ಲಿ ವ್ಯಕ್ತಪಡಿಸಿದ್ದು ಇದೆ. ಜಟಾಯುವಿಗೆ ಮೋಕ್ಷವನ್ನು ಅನುಗ್ರಹ ಮಾಡುವಾಗ, ನಾನು ನಿನಗೆ ಈ ಲೋಕವನ್ನು ಕೊಡ್ತೇನೆ ಎನ್ನುವ ಛಾತಿ ದೇವರಲ್ಲದೆ ಬೇರೆ ಯಾರಿಗೆ ಬರಬೇಕು ಹೇಳಿ. ಯಜಾಗ್ನಿಹೋತ್ರಿಣಾಂ ಲೋಕ ಅಪರಾವರ್ತಿನಾಂ ಯೇಚ, ಹಿಂದಿರುಗಿ ಬಾರದವರಿಗೆ ಲಭಿಸುವ ಲೋಕ ಅಂದರೆ ಮೋಕ್ಷಗಾಮಿಗಳಿಗೆ ಸಿಗುವಂಥ ಮುಕ್ತಿ ಲೋಕ ಅದು ನಿನಗಿರಲಿ. ಅಥವಾ ಯಜ ಭೂಮಿ ಪದಾಯನ ಯಜ ಅಗ್ನಿಹೋತ್ರಿನಾಂ ಲೋಕ, ಅಂಥ ಲೋಕವೆಲ್ಲ ನಿನಗೆ ಬರಲಿ.
ಏನ್ ಬೇಕಾದ್ರೆ ಆ ಲೋಕಗಳ ಮೇಲೆ ಸ್ವಾಮಿತ್ವ ಇದೆ ಅಂತ ಆಯ್ತು ರಾಮನಿಗೆ. ಇಲ್ಲಿದ್ರೆ ಆ ಮಾತು ಹೇಗೆ ಬರಬೇಕು? ಆ ಮಾತು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಯಾತ್ವಂ ಸಮವಿಜ್ಞಾತಃ, ನಾನು ನಿನಗೆ ಅನುಮತಿಸಿದ್ದೇನೆ ಆ ಲೋಕಕ್ಕೆ ಹೋಗುವರೆ ಅನುಮತಿಸೋದು ಹೇಗೆ? ಆತ್ಮಾನಂದ ಮಾನುಷ್ಯಂ ಬನ್ನಿ, ಮನುಷ್ಯನಾದವನು ಬ್ರಹ್ಮಲೋಕಕ್ಕೆ ಹೋಗಲಿಕ್ಕೆ ನಿನಗೆ ಅನುಮತಿ ಕೊಟ್ಟಿದ್ದೇನೆ ಅಂದ್ರೆ ಹೇಗಾಗೋದು? ಲೋಕಸಭೆಯನ್ನು ಪ್ರವೇಶ ಮಾಡಲಿಕ್ಕೆ ನಿನಗೆ ಅನುಮತಿಯನ್ನು ಕೊಟ್ಟಿದ್ದೇನೆ ಅಂತ ಸಾಮಾನ್ಯ ಮನುಷ್ಯ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಪ್ರಧಾನಮಂತ್ರಿಗಳಿಗೆ ಮಾತ್ರ ಪ್ರವೇಶ ಮಾಡಲಿಕ್ಕೆ ಅನುಮತಿ ಕೊಟ್ಟಿದ್ದೇನೆ ಅಂತ ಯಾರು ಹೇಳಲಿಕ್ಕೆ ಸಾಧ್ಯ? ಪ್ರಧಾನಮಂತ್ರಿ ಮಾತ್ರ ಹೇಳಲಿಕ್ಕೆ ಸಾಧ್ಯ, ಮತ್ತೆ ಯಾರು ಹೇಳಲಿಕ್ಕೆ ಸಾಧ್ಯ ಇದೆ ಹೇಳಿ? ಹಾಗೆ ಇದು ಅಂತ. ಹಾಗಾಗಿ ಇಂತಹ ಸ್ಥಾನಗಳು, ಅಥವಾ ಸಮುದ್ರ ಲಂಘನ, ಸಮುದ್ರಕ್ಕೆ ಸೇತುವೆ ಕಟ್ಟುವ ಸಂದರ್ಭ, ವಿಭೀಷಣನ ಶರಣಾಗತಿ, ಅಲ್ಲಿ ಕೂಡ ನಾವು ಗಮನಿಸಬಹುದು. ವಿಭೀಷಣ ಶರಣಾಗತನಾಗಿ ಬಂದಿದ್ದಾನೆ, ಅದನ್ನು ಸ್ವೀಕಾರ ಮಾಡಲಿಕ್ಕೆ ಸುಗ್ರೀವ ಒಪ್ಪೋದಿಲ್ಲ. ಬಹಳಷ್ಟು ಚರ್ಚೆ ಆಯಿತು. ಸುಗ್ರೀವನಿಗೇನು ಆತಂಕ, ಹೇಳಿ ಕೇಳಿ ಶತ್ರುವಿನ ತಮ್ಮ, ಶತ್ರು ಪಕ್ಷದಿಂದ ಬಂದವನು, ಆತ ಮಲಗಿದಲ್ಲಿ ಬಂದು ಇರಿದ್ರೇನು? ಅದಕ್ಕೆ ಕೊನೆಯಲ್ಲಿ ರಾಮ ಹೇಳಿದಂತೆ, ಪಿಶಾಚ ದಾನಮಾನ್ ಯಕ್ಷಾನ ಗಂಧರ್ವ ಪತಗೋರಗ ಅಂಗುಲ್ಯಗ್ರೇಣ ತಾನ್ ಹನ್ಯಾಂ ಇಚ್ಛನ್ ಹರಿಗಣೇಶ್ವರ. ಪಿಶಾಚರು, ದಾನವರು, ಯಕ್ಷರು, ಗಂಧರ್ವರು, ರಾಕ್ಷಸರು, ಇಂಥವರು ಎಲ್ಲರನ್ನು ನಾನು ಬಯಸಿದರೆ, ಇಚ್ಛನ್ ಆ ಶಬ್ದ ಇದೆ, ಬಯಸಿದರೆ ಅಂಗುಲ್ಯಗ್ರೇಣ ತಾನ್ ಹನ್ಯ, ಬೆರಳ ತುದಿಯಿಂದ ಕೊಂದೇನು. ಒಂದು ಕೈಯಲ್ಲ, ಒಂದು ಬೆರಳಲ್ಲ, ಬೆರಳ ತುದಿ, ಅಂಗುಲ್ಯಗ್ರೇಣ ತಾನ್ ಹನ್ಯ ಇಚ್ಛನ್ ಹರಿಗಣೇಶ್ವರ. ಬಯಸಿದರೆ ಅಂದರೆ ದೇವರು ಮಾತ್ರ ಈ ಮಾತನ್ನು ಹೇಳಲಿಕ್ಕೆ ಸಾಧ್ಯ. ಮನುಷ್ಯರಿಗೆ ಈ ಮಾತನ್ನು ಹೇಳ್ತಕ್ಕಂಥ ಶಕ್ತಿ ಇಲ್ಲ. ಸಮುದ್ರವನ್ನ ಇಲ್ಲ ಅಂತ ಮಾಡಿಬಿಡ್ತೇನೆ, ಸಾಮಾನ್ಯ ಮನುಷ್ಯ ಹೇಗೆ ಆ ಮಾತನ್ನು ಹೇಳಲಿಕ್ಕೆ ಸಾಧ್ಯ? ಹಾಗಾಗಿ ರಾಮನು ದೇವ, ಸೀತೆ ಈ ರೂಪಕದ, ಈಗ ನಾವು ನಿರೂಪಣೆ ಮಾಡ್ತಕ್ಕಂಥ ಸರಣಿಯಲ್ಲಿ ಜೀವ ಅಂತ ಸ್ವೀಕಾರ ಮಾಡಬೇಕು ಸೀತೆಯನ್ನು. ಯಾಕಂದ್ರೆ ಸೀತೆ ಪ್ರಕೃತಿ, ಪ್ರಕೃತಿ ಎರಡು ವಿಧ, ಅದು ಜೀವ ಮತ್ತು ಜಡ ಎಂಬುದಾಗಿ. ಈ ಪ್ರಕೃತಿಯಲ್ಲಿ ಪರ ಮತ್ತು ಅಪರ ಎಂಬುದಾಗಿ ಎರಡು ವಿಭಾಗ ಮಾಡ್ತಾರೆ. ಗೀತೆಯಲ್ಲಿ ಕೃಷ್ಣ ಮಾತನ್ನು ಹೇಳಿದ್ದಾನೆ, ಪರಾ ಪ್ರಕೃತಿ, ಅಪರಾ ಪ್ರಕೃತಿ. ಪರಾ ಪ್ರಕೃತಿ ಅಂದರೆ ಜೀವಗಳು, ಅಪರಾ ಪ್ರಕೃತಿ ಅಂದರೆ ಸೃಷ್ಟಿ. ಹಾಗೆ ಪರಾ ಪ್ರಕೃತಿಯಲ್ಲಿ ಬಂತು ಜೀವ ಅಂತ ಅನ್ನುವಾಗ ಅಂತ, ಈ ಜೀವ ದೇವರನ್ನು ಸೇರಿಸುವನು ಗುರು, ಅದೇ ಹನುಮಂತ. ಜೀವದ ವೇದನೆಯನ್ನು ದೇವರಿಗೆ ನಿವೇದನೆ ಮಾಡುವವನು, ವೇದನೆ ಇಲ್ಲದಂತೆ ಮಾಡುವನು ಜೀವಕ್ಕೆ. ಹಾಗೆ ದೇವನ ಅನುಗ್ರಹವನ್ನು, ದೇವನ ಸಂದೇಶವನ್ನು ಜೀವನಿಗೆ ತಲುಪಿಸ್ತಕ್ಕಂಥವನು ಇವನು ಗುರು ಅಂತ. ಇದೇ ಕಾರ್ಯವನ್ನು ಮಾಡಿದ್ದಾನೆ ಹನುಮಂತ. ರಾಮನ ಸಂದೇಶವನ್ನು ಸೀತೆಗೆ ತಲುಪಿಸಿದಾನೆ, ಸೀತೆಯ ಸಂದೇಶವನ್ನು ರಾಮನಿಗೆ ತಲುಪಿಸಿದಾನೆ. ಅವರಿಬ್ಬರ ಅಗಲಿಕೆಯನ್ನು ಪರಿಹರಿಸಿದ್ದಾನೆ. ಎಂಥ ಅಗಲಿಕೆ ಅದು! ನಡುವೆ ಮಹಾಸಮುದ್ರ, ನಡುವೆ ಮಹಾಸಮುದ್ರ, ಅಂಥ ಅಗಲಿಕೆ ಅದು. ಎಷ್ಟೋ ದೂರದ ಭೂಮಂಡಲ, ಆಮೇಲೆ ಸಮುದ್ರ, ಆಮೇಲೆ 100 ಯೋಜನ ನೆಟ್ಟಗೆ, 100 ಯೋಜನ ಎತ್ತರ ಗುಡ್ಡ ಹತ್ತಬೇಕು, ಕಾಡು ಮಧ್ಯದಲ್ಲಿ, ಕೋಟೆ, ರಾಕ್ಷಸರ ಕೋಟಿ, ಇದರ ಮಧ್ಯದಲ್ಲಿ ಸೀತೆ. ಅಂತ ಇಷ್ಟು ಅಡ್ಡಿ ಆತಂಕಗಳಿದ್ದು ಅಂತ ರಾಮನಿಗೂ ಸೀತೆಗೂ ಮಧ್ಯದಲ್ಲಿ ವರ್ಣನೆಗೆ ಮೀರಿರ್ತಕ್ಕಂಥ ಅಡ್ಡಿ ಆತಂಕಗಳಿದ್ದು. ಈ ಎಲ್ಲ ಅಡ್ಡಿ ಆತಂಕಗಳನ್ನು ಮೀರಿ ಇಬ್ಬರನ್ನು ಕೂಡಿಸೋ ಕೆಲಸವನ್ನ ಹನುಮಂತ ತಾನು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಹನುಮಂತನೆಂದ್ರೆ ಗುರು. ಸಂಸಾರ ಎಲ್ಲಿದೆ ಅಂತಂದ್ರೆ ಸಮುದ್ರವೇ ಸಂಸಾರ, ಸಂಸಾರ ಸಾಗರ ಎಂಬುದು ಪ್ರಸಿದ್ಧವಾಗಿರ್ತಕ್ಕಂಥ ಮಾತು. ಜೀವನಿಗೂ ದೇವರಿಗೂ ಮಧ್ಯೆ ಸಂಸಾರ ಸಾಗರ ಇರ್ತದೆ. ಅದರ ಆಚೆಗೆ, ಸಾಗರದ ಆಚೆಗೆ ಭಗವಂತ ಇರ್ತಾನೆ. ಜೀವ ದೇವರನ್ನು ಸೇರ್ಬೇಕು ಅಂದ್ರೆ ಸಾಗರ ತರಣ ಮಾಡಬೇಕು, ಸಂಸಾರ ಸಾಗರದ ತರಣ ಮಾಡಬೇಕು. ಮಾಯೆ ಅದೇ ರಾವಣ. ಮಾಯೆ ಅಲ್ಲದೆ ಮತ್ತೆ ಕಾಣಲಿಕ್ಕೆ ತಪಸ್ವಿ, ನಿಜವಾಗಿ ನಾರಿ ಚೋರ. ಮಾಯೆ ಅಲ್ಲದೆ ಮತ್ತೆ ಜಟಾಯು ತನ್ನನ್ನು ರಾವಣ ಹೇಗೆ ಕೊಂದ ಎಂಬುದನ್ನು ರಾಮನಿಗೆ ವಿವರಿಸುವಾಗ ಮಾಯಾಮಾಶ್ರಿತ್ಯ ವಿಪುಲ ವಾತದುರ್ಜನ ಸಂಕುಲ, ಮಾಯೆಯಿಂದ ಕೊಂದ ನನ್ನನ್ನು ಎಂಬುದಕ್ಕೆ ಹೇಳ್ತಾನೆ. ನಾನಾ ಸಂದರ್ಭಗಳಿದೆ. ರಾವಣನ ಮಾಯಾವಿತ್ವದ ಬಗ್ಗೆ ಬೇಕಾದಷ್ಟು ಉದಾಹರಣೆಗಳಿದೆ. ಹಾಗಾಗಿ ರಾವಣನೆಂದ್ರೆ ಮಾಯೆ ಮಾಡುವ ಕೆಲಸ ಏನಂದ್ರೆ
ಭವ್ಯವಾದ ರೂಪದಲ್ಲಿ ಬಂದು ಸುಖ ಕೊಡುವಂತೆ, ಸಂತೋಷ ಕೊಡುವಂತೆ ಭವ್ಯವಾದ ರೂಪದಲ್ಲಿ ಬಂದು ಜೀವನವನ್ನು ದೇವರಿಂದ ಬೇರೆ ಮಾಡ್ತಾರೆ. ಬಂಧನದಲ್ಲಿಡ್ತದೆ ಜೀವವನ್ನು, ಮಾಯೆಯು ಬಂಧನದಲ್ಲಿಡ್ತದೆ. ಹಾಗೆ ಸೀತೆಯನ್ನು ರಾಮನಿಂದ ಬೇರೆ ಮಾಡಿ ರಾವಣನು ಬಂಧನದಲ್ಲಿಟ್ಟ ಅಂದರೆ ನಮ್ಮದೇ ಕಥೆ. ಮಾಯೆ ಈ ಲೌಕಿಕ ಸುಖದ, ಐಹಿಕ ಸುಖದ ಪ್ರಲೋಭನೆಯನ್ನು ತೋರಿ ನಮಗೆ ಜೀವನದಿಂದ ಬೇರೆ ಮಾಡಿ ಆ ಲೋಕದಿಂದ ಈ ಲೋಕಕ್ಕೆ ತಂದು ಬಂಧಿಸಿ ಇಟ್ಟಿದೆ. ಈ ಶರೀರವೇ ಜೈಲು, ಇಲ್ಲೇ ಬಂದಿಗಳು ನಾವು. ನಮ್ಮ ಶರೀರ, ನಮ್ಮ ಮನಸ್ಸು, ನಮ್ಮ ಬದುಕೇ ನಮಗೆ ಬಂಧನ. ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಬದುಕಲೇಬೇಕು. ಈ ದೇಹದೊಳಗೆ ನಾವು ನಮ್ದೆಲ್ಲ ವ್ಯವಹಾರಗಳನ್ನು ಮಾಡಬೇಕು. ಜೈಲಿನೊಳಗೆ ಹೇಗೆ ಕೈದಿಗಳು ತಮ್ಮ ವ್ಯವಹಾರಗಳನ್ನು ಮಾಡ್ಕೋಬೇಕು, ದೇಹದ ಆಚೆಗೆ ಇಲ್ಲದ ವ್ಯಾಪ್ತಿ ನಮಗೆ ಸ್ವಾತಂತ್ರ್ಯ ಇಲ್ಲ. ನಮ್ಮ ದೇಹದೊಳಗೆ ಸ್ವಾತಂತ್ರ್ಯ ಇದೆ ನಮಗೆ. ಮೂಗಲ್ಲಿ ಉಸಿರಾಡಬೇಕು, ಮೂಗಲ್ಲೇ ಉಸಿರಾಡಬೇಕು, ಕಿವಿಲಿ ಉಸಿರಾಡಕ್ಕಾಗೋದಿಲ್ಲ. ಬಾಯಲ್ಲಿ ತಿನ್ಬೇಕು, ಬಾಯಲ್ಲಿ ತಿನ್ಬೇಕು, ಕಿವಿಲಿ ತಿನ್ನಕ್ಕಾಗೋದಿಲ್ಲ, ಮೂಗಲ್ಲಿ ತಿನ್ನಕ್ಕಾಗೋದಿಲ್ಲ. ಅಂದ್ರೆ ಅಲ್ಲಿ ಸ್ವಾತಂತ್ರ್ಯ ಇಲ್ಲ. ಒಳಗೆ ನಾವು ಎಲ್ಲಿ ಹೋದ್ರು, ಎಲ್ಲಿ ಬಂದು ಜೀವ ಎಲ್ಲಿಂದ ಎಲ್ಲಿ ಹೋಗ್ತು, ಎಲ್ಲಿ ಬಂತು ಗೊತ್ತಾಗೋದಿಲ್ಲ. ಯಾವ ನಿಯಂತ್ರಣವೂ ಇದೆ. ಯಾವ ನಾಡಿಯಲ್ಲಿ ಜೀವ ಪ್ರವೇಶ ಮಾಡಿದೆ, ಯಾವ ಚಕ್ರದಲ್ಲಿದೆ, ಯಾವ ದಳದಲ್ಲಿ, ಯಾವ ಪದ್ಯದಲ್ಲಿ, ಏನು ಗೊತ್ತಾಗೋದಿಲ್ಲ. ಏನೇನು ಗೊತ್ತಾಗೋದಿಲ್ಲ. ಹಾಗಾಗಿ ದೇಹದ ಮೇಲೆ, ಜೀವದ ಮೇಲೆ, ಜೀವದ ಗತಾಗತಿಯ ಮೇಲೆ ಯಾವ ನಿಯಂತ್ರಣವಿಲ್ಲ. ಜೈಲಿನಲ್ಲಿ ನಾವು ಇದೇ ಗೊತ್ತಾಗ. ಅದನ್ನೇ ಅಲ್ಲಿ ಅಶ್ವತ್ಥಾಮದಲ್ಲಿ ಸೀತೆ ಬಂದಿ ಎನ್ನುವಾಗ ವಾಲ್ಮೀಕಿಗೆ ಘೋಷಣೆ ಮಾಡಿದರು. ಇನ್ನು ಕಾಮಕ್ರೋಧಗಳು, ಈ ಕಾಮಕ್ರೋಧಗಳ ಪದ ಬರ್ತದೆ. ಜೀವನದ ಬಂಧನದ ಜೀವನದಲ್ಲಿ ಕಾಮಕ್ರೋಧಗಳ ಪಾದ ತುಂಬ ಬರ್ತವೆ. ಅದೇ ತಾನೇ ಬಂಧಿಸಿಟ್ಟಿರೋದು ನಮ್ಮನ್ನು. ಕಾಮ ನಮ್ಮನ್ನು ಕಟ್ಟಿ ಅಳಿಯುತ್ತದೆ, ಕ್ರೋಧ ನಮ್ಮನ್ನು ಕಟ್ಟಿ ಅಳಿಯುತ್ತದೆ, ಲೋಭ ನಮ್ಮನ್ನು ಕಟ್ಟಿ ಅಳಿಯುತ್ತದೆ. ಏನಾದರೂ ಕಟ್ಟುತ್ತವೆ, ಕಟ್ಟಿ ಅಳಿಯುತ್ತವೆ. ಇದೇ ಕೆಲಸ ಅದು ಮಾಡುವಂಥದ್ದು ಈ ಷಡ್ವೇದಿಗಳು. ಅದೇ ಅದೊಂದೇ ರಾಕ್ಷಸರು, ಲಂಕೆಯ ರಾಕ್ಷಸರುಗಳೇ ಕಾಮಕ್ರೋಧದ ಕೋಟಿ ರೂಪಗಳು, ಅನಂತ ಕೋಟಿ ರೂಪಗಳು. ಕಾಮಕ್ಕೆಷ್ಟು ರೂಪ, ಎಷ್ಟೆಷ್ಟು ರೂಪ, ಕ್ರೋಧಕ್ಕೆಷ್ಟು ರೂಪ, ಲೆಕ್ಕವಿಲ್ಲದಷ್ಟು ರೂಪ, ಲೋಭಕ್ಕೆಷ್ಟು ರೂಪ, ಎಣಿಸಲಾರದಷ್ಟು ರೂಪ. ಅಷ್ಟು ರಾಕ್ಷಸರು ಅದರ ಮಧ್ಯದಲ್ಲಿ ಸೀತೆ, ಜೀವ. ಹೀಗೆ ಒಂದು ರಾಮಾಯಣದ ನಿರೂಪಣೆ ಮಾಡಿದಾಗ ಈ ಮಾರುತಿ ಗುರುಮೂರ್ತಿಯಾಗಿ ಬರ್ತಾನೆ. ಮಾರುತಿಯೇ ಗುರುಮೂರ್ತಿಯಾಗಿ ಬರ್ತಾನೆ. ಯಾಕೆ ಇಷ್ಟೆಲ್ಲ ಕಥೆ ಹೇಳಿದ್ರೆ, ಹನುಮನನ್ನ ಸೀತೆ ಹಾಗೆ ಒಪ್ಕೊಂಡ. ಯದ್ಯಪಿ ರಾಮನ ಪರವಾಗಿ ಬಂದಿರ್ತಾನೆ ಹನುಮಂತ, ರಾಮನೇ ಕಳುಹಿಸಿಕೊಟ್ಟು ಬಂದಿರ್ತಾನೆ. ಸಮುದ್ರವನ್ನು ಹಾರಿ ಲಂಕೆಯನ್ನೆಲ್ಲ ಶೋಧಿಸಿ ಸೀತೆಯ ಬಳಿಗೆ ಬಂದಿರ್ತಾನೆ. ಆದರೆ ಸೀತೆ ಹನುಮಂತನನ್ನ ಒಂದೇಟಿಗೆ ನಂಬಿಕೊಳ್ಳಲಿಲ್ಲ. ಸುಂದರ ಸಂದರ್ಭ. ಕಥೆಗೆ ರಾಮಾಯಣ ಸಂಸರ್ಗ ಕಥಂ ಜಾನಾಸಿ ಲಕ್ಷ್ಮಣ ಪಾದರಾಣ ನರಾಣಾಂಚ ಸಮಾಸಿ ಸಮಾಧಾನ ಯಾನಿ ರಾಮಸ್ಯ ಲಿಂಗಾನಿ ಲಕ್ಷ್ಮಣಸ್ಯ ಚ ವಾನರ ತಾನಿ ಭೂಯಸ್ತಮಾಚಕ್ಷ್ವ ನನಾಂ ಶೋಕಸ್ತಮಾವೇಶ ಕೀದೃಶಂ ತಸ್ಯ ಸಂಸ್ಥಾನಂ ರೂಪಂ ರಾಮಸ್ಯ ಕೀದೃಶಂ ಕಥಮೂರು ಕಥಂ ಬಾಹು ಲಕ್ಷ್ಮಣಸ್ಯ ಚ ಚಂಸಮೇ. ಹನುಮಂತನನ್ನ ಸೀತೆ ಶಂಕಿಸ್ತಾಳೆ, ಪ್ರಶ್ನಿಸ್ತಾಳೆ. ಯಾರಿಗೆ ಗೊತ್ತು? ರೂಪಾಂತರ ಉಪಾಶ್ಯತ್ಯ ತ್ವಂ ಸಯೇವಾಸಿ ರಾವಣ. ಭಿಕ್ಷು ರೂಪದಿತ್ತು. ಅವತ್ತು ಭಿಕ್ಷು ವೇಷದಲ್ಲಿ, ತಪಸ್ವ ವೇಷದಲ್ಲಿ ರೂಪ ಮರೆಸಿಕೊಂಡು ಬಂದ ರಾವಣ ನೀನಲ್ಲ ಅಂತ ಅವರಿಗೆ ಭರವಸೆ ಇದೆ. ಆಗಿರ್ಬೋದು, ನೀನು ರಾವಣ ನೀನಾಗಿರ್ಬೋದು. ಭಿಕ್ಷು ಸಂರೂಪಂ ಪರಿತ್ಯಜ್ಯ ಪರಿವ್ರಾಜಕ ರೂಪ ಬರ್ತದೆ. ಒಂದು ರೂಪವನ್ನು, ಈ ಘೋರ ರೂಪವನ್ನು ಪರಿಗಣಿಸಿ ಯಾರು ವಿಶ್ವರೂಪ ಧಾರಣೆ ಮಾಡೋಣ ಅಂತ ರಾವಣನೇ ಕಪಿರೂಪದಲ್ಲಿ ಬಂದಿರೋ ಭರವಸೆ ಇದೆ. ಭರವಸೆ ಬರಬೇಕು ಅಂದ್ರೆ ನೀನು ನನ್ನ ಪ್ರಶ್ನೆಗೆ ಉತ್ತರ ಕೊಡಬೇಕು. ಪ್ರಶ್ನೆಗಳು ಏನು? ಕಥಂ ರಾಮಾಯಣ ಮತ್ತೆ ರಾಮಾಯಣ ಸಂಸರ್ಗ. ನಿನಗೂ ರಾಮನಿಗೂ ಎಲ್ಲಿ ಸಂಸರ್ಗವಾಯಿತು, ಎಲ್ಲಿ ಪರಿಚಯವಾಯಿತು, ಎಲ್ಲಿ ಬೆಳಕೆ ಆಯಿತು, ಎಲ್ಲಿ ಸಂಪರ್ಕ ಆಯಿತು? ಕಥಂ ಜಾನಾಸಿ ಲಕ್ಷ್ಮಣನ್, ನಿನಗೆ ಲಕ್ಷ್ಮಣ ಹೇಗೆ ಗೊತ್ತು? ವಾನರಾಣ ನರಾಣಾಂಚ ಕಥಮಾಸಿ ಸಮಾಗಮ. ಯಾರೋ ವಾನರರು, ಯಾರೋ ನರರು
ಒಂದಕ್ಕೊಂದು ಸಂಬಂಧ ಇಲ್ಲ. ಅವರು ಪರಸ್ಪರ ಸೇರಿದ್ದೇನು ಹೇಗೆ ಯಾಕೆ? ಯಾನಿ ರಾಮಸ್ಯ ಲಿಂಗಾನು, ರಾಮನ ಚಿಹ್ನೆಗಳು ಏನೇನು ಹೇಳು. ಲಕ್ಷ್ಮಣಸ್ಯ ಚ ವಾನರ, ರಾಮ ಲಕ್ಷ್ಮಣರ ಗುರುತುಗಳು. ಗುರುತುಗಳು ಅಂದ್ರೇನು? ಬಹಳ ಹತ್ತಿರದ ಮನುಷ್ಯನಿಗೆ ಗೊತ್ತಿರಬೇಕು, ತೀರ ಹತ್ತಿರದ. ದೂತ ಅಂತ ಹೇಳ್ಬೇಕಾದ್ರೆ ರಾಮನ ಪ್ರತಿನಿಧಿ ರಾಮನೇ ಹೆಚ್ಚು ಕಡಿಮೆ ತಾನೇ ಇನ್ವಾಗಿರ್ಬೇಕಾಗ್ತದೆ. ಪ್ರತಿನಿಧಿ ಅಷ್ಟು ಹತ್ತಿರವಾಗಿರ್ಬೇಕಾಗ್ತದೆ. ದೂತನೇ ಅಂತ ಪ್ರಾಮುಖ್ಯ ಇದೆ. ಯಾಕಂದ್ರೆ ರಾಮನ ಮಾತನ್ನು ರಾಮನ ಪರವಾಗಿ ಆಡ್ಬೇಕು. ಹೇಗಿರ್ಬೇಕು? ನೀನು ದೂತ ಹೌದು ಅಂತಾದ್ರೆ ಹೇಳು ರಾಮನ ಗುರುತುಗಳು ಏನು, ಎಲ್ಲಿ ಮಚ್ಚೆಗಳಿದೆ, ಎಲ್ಲಿ ಚಿಹ್ನೆಗಳಿದೆ, ಎಲ್ಲಿ ಯಾವ್ಯಾವ ಗುರುತುಗಳಿದೆ, ಎಲ್ಲವನ್ನೂ ಹೇಳಬೇಕು. ಯಾನಿ ರಾಮಸ್ಯ ಲಿಂಗಾನಿ ಲಕ್ಷ್ಮಣಸ್ಯ ಚ ವಾನರ ತಾನೇ ಭೂಯಸ್ತಮ್ಮ ಚಕ್ಷುವ. ಇದನ್ನು ಹೇಳದೇ ಇದ್ರೆ ನನಗೆ ನನ್ನ ಸಂದೇಹ ನಿವೃತ್ತಿ ಆಗುವುದಿಲ್ಲ, ನನಗೆ ಸಂತೋಷ ಸಮಾಧಾನ ಆಗುವುದಿಲ್ಲ. ಈದೃಶಂ ತಸ್ಯ ಸಂಸ್ಥಾನ, ಆಕೃತಿ ಎಂಥದ್ದು, ರಾಮನ ಆಕೃತಿ ಎಂಥದ್ದು, ರಾಮನ ಕಣ್ಣಿನ ಆಕೃತಿ ಎಂಥದ್ದು, ರಾಮನ ಕೈ ಆಕೃತಿ ಎಂಥದ್ದು, ಕಾಲು ಬೆರಳಿನ ಆಕೃತಿ ಎಂಥದ್ದು ಎಲ್ಲ ಹೇಳಬೇಕು. ರೂಪಂ ರಾಮಸ್ಯ ಕೀದೃಶಂ, ಕಥಂ ಮೂರು ಕಥಂ ಬಾವು, ಕೈ ಹೇಗಿದೆ, ಕಾಲು ಹೇಗಿದೆ, ತೊಡೆ ಹೇಗಿದೆ, ಮೊಣಕಾಲ ಹೇಗಿದೆ, ವ್ಯವಸ್ಥೆ ಎಂದಾಗ ಹನುಮಂತನಿಗೆ ಸಂತೋಷ ಆಗ್ತದೆ. ಆ ಸಂತೋಷ ಎಂಥದ್ದು ಅಂದ್ರೆ, ಚೆನ್ನಾಗಿ ಓದ್ಕೊಂಡು ವಿದ್ಯಾರ್ಥಿಗೆ ಪರೀಕ್ಷೆ ಹತ್ರ ಬಂದಾಗ ಸಂತೋಷ ಆಗ್ತದೆ. ಸೊ ಚೆನ್ನಾಗಿ ಅಭ್ಯಾಸ ಮಾಡಿದ ಗಾಯಕಿಗೆ ಹಾಡುವ ಅವಕಾಶ ಸಿಕ್ಕ ಸಂತೋಷ ಆಗ್ತದೆ. ಚೆನ್ನಾಗಿ ಅಧ್ಯಯನ ಮಾಡಿದ ವಿದ್ವಾಂಸನಿಗೆ ಸಭೆ ಮಧ್ಯದಲ್ಲಿ ಒಂದು ವಿಷಯ ಮಂಡನೆ ಮಾಡಬೇಕು ಅಂದ್ರೆ ಸಂತೋಷ ಆಗ್ತದೆ. ಯಾಕೆಂದ್ರೆ ತಯಾರಿದೆ, ಉತ್ತರ ತಯಾರಿದೆ, ಜ್ಞಾನ ಇದೆ ಹೊರಗಡೆಗೆ. ಅದೇ ಚೆನ್ನಾಗಿ ಓದ್ಕೊಳ್ಳೋದ್ರ ವಿದ್ಯಾರ್ಥಿ ಆದ್ರೆ ಪರೀಕ್ಷೆ ಹತ್ರ ಬಂದಂತೆ ಲಬ್ಡ್ ಅದು ಜಾಸ್ತಿ ಆಗ್ತಾ ಬರುತ್ತದೆ. ಅದರ ವೇಗ ಭಯ ಆಗ್ತದೆ, ನನಗೆ ಆತಂಕ ಆಗ್ತದೆ, ನನಗೆ ಒಂದು ರೀತಿಯ ಡಿಪ್ರೆಷನ್ ಬರ್ಬೋದು ಪರೀಕ್ಷೆ ಹತ್ರ ಬಂದಾಗ. ಯಾಕೆಂದ್ರೆ ತಯಾರಿಲ್ಲ. ಅದು ಹಾಗೆ ಹನುಮಂತನ ಸಂತೋಷ ಆಯ್ತು. ಯಾಕೆಂದ್ರೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇತ್ತು ಹನುಮಂತನಲ್ಲಿ. ಎಷ್ಟು ಚೆನ್ನಾಗಿ ವಿವರಿಸ್ತಾನೆ, ಅಂಗುಲ ವಿವರಿಸ್ತಾನೆ. ಎಲ್ಲಿ ಪದ್ಮರೇಖೆ ಇದೆ, ಎಲ್ಲಿ ವಜ್ರರೇಖೆ ಇದೆ, ಎಲ್ಲಿ ಯಾವ 10 ಅಂಗಗಳು ಕಮಲದಂತೆ ಇವೆ, ದಶಬೃಹತ್ತು, ಯಾವ 10 ಅಂಗಗಳು ದೊಡ್ಡವು, ಯಾವುದು ಕೋಮಲ, ಯಾವುದು ಉಬ್ಬಿದೆ, ಪ್ರತಿಯೊಂದನ್ನು ವಿವರಿಸ್ತಾನೆ ಅವನು. ಎಷ್ಟು ಹನುಮಂತ ಮತ್ತು ರಾಮ ಹತ್ತಿರ ಇದ್ರು ಅನ್ನೋದು ನಿಮಗೆ ಗೊತ್ತಾಗಬೇಕು ಅಂತಂದ್ರೆ ಇದೊಂದು ಸ್ಥಾನ. ಅಷ್ಟು ಹತ್ತಿರ ಇದ್ರು. ಎಷ್ಟು ಹತ್ತಿರ ಅಂದ್ರೆ ರಾಮನ ಸರ್ವಸ್ವವೂ ಗೊತ್ತಿರುವಷ್ಟು, ರಾಮನ ಸರ್ವಸ್ವವು ಒಂದು ಗೆರೆ ಗೊತ್ತಿರುವಷ್ಟು ಹನುಮಂತ ಮತ್ತು ರಾಮ ಹತ್ತಿರ ಇದ್ರು ಅನ್ನೋದನ್ನ ನಾವು ಈ ಕಥೆಯ ಈ ಭಾಗದಲ್ಲಿ ನೋಡ್ತೇವೆ. ಎಲ್ಲವನ್ನು ವಿವರಿಸ್ತಾರೆ. ಆಮೇಲೆ ಹೇಗೆ ರಾಮನ ಸಂಸರ್ಗ ಉಂಟಾಯಿತು, ನರವಾನರನ್ನು ಹೇಗೆ ಸೇರಿದರು, ಏನು ಕಾರಣ ಬಂತು, ಸಂದರ್ಭ ಏನು ಬಂತು, ಅದನ್ನು ಕೂಡ ವಿವರಿಸ್ತಾನೆ. ಆಮೇಲೆ ಕಥೆಯನ್ನು ವಿವರಿಸ್ತಾನೆ. ಸೀತೆ ಸಂಪೂರ್ಣವಾಗಿ ವಿಶ್ವಾಸ ಇರ್ತಾಳೆ ಹನುಮಂತನಲ್ಲಿ. ವಿಶ್ವಾಸ ಇಟ್ಟ ಮೇಲೆ ಮುದ್ರೆ ಉಂಗುರ ಕೊಟ್ಟ. ಸಾಮಾನ್ಯವಾದ ಕಲ್ಪನೆ ಮುದ್ರೆ ಉಂಗುರ ಕೊಟ್ಟ ಮೇಲೆ ವಿಶ್ವಾಸ ಬಂತು. ಹಾಗಿಲ್ಲ, ಮುದ್ರೆ ಉಂಗುರ ಕತ್ತುತ್ತರು ಅದಲ್ಲ, ಇದನ್ನು ಕಲಿತಲ್ಲಿ ಸಾಧ್ಯ ಇಲ್ಲ. ಇದು ಗೊತ್ತಿರಬೇಕಾಗ್ತದೆ ಅತ್ಯಂತ ಹತ್ತಿರದಿಂದ. ಹಾಗಾಗಿ ರಾಮನ ಲಕ್ಷಣಗಳು ಸಾಮುದ್ರಿಕ, ಅದನ್ನು ಪೂರ್ತಿ ವಿವರಿಸಿದ ಮೇಲೆ, ಸೀತೆ ವಿಶ್ವಾಸವಂತ ಆಡಿದ ಮೇಲೆ ಸ್ಪಷ್ಟವಾಗಿ ಹೇಳ್ತಾರೆ ವಾಲ್ಮೀಕಿಗಳು, ಖಂಡಿತವಾಗಿ ರಾಮದೂತವಾದ ವಾನರನೇ ಹೋದು, ರಾವಣನೆಲ್ಲ ಇನ್ನು ನಿಶ್ಚಯಕ್ಕೆ ಬಂದಳು. ಸೀತೆ ತುಂಬ ಸಂತೋಷವನ್ನು ಕೊಟ್ಟರು. ಮದುವೆ ದಿನ ಕೂಡ ಅಷ್ಟು ಸಂತೋಷ ಆಗಿರಲಿಲ್ಲ ಅಂತಾರೆ. ಅಂತ ಸಂತೋಷ ಪಟ್ಟರು ಅಂತ ಕವಿಗಳು ವರ್ಣನೆ ಮಾಡಿದ್ದಾರೆ. ಇದರ 100ನೇ ಅಂಶದ ಸಂತೋಷ ಕೂಡ ಮದುವೆಯಲ್ಲಿ ಆಗಿರಲಿಲ್ಲ. ಅಂದ್ರೆ ಮದುವೆ ಇನ್ನೂರು ಕೂಡ ಸಂತೋಷ ಆಗಿತ್ತು. ಬೇರೆ ಮನಸ್ಸಮಾಗಮ ಇರೋದು ಅಂಥದ್ದು. ಒಂದು ವಸ್ತು ಹೊತ್ತಾಗಿ ಸಿಕ್ಕೋದು ಬೇರೆ, ಕಳೆದೋಗಿ ಸಿಕ್ಕೋದು ಬೇರೆ. ನಮಗೆ ಬೇಕಾದ ವಸ್ತು, ಬಯಸಿದ ವಸ್ತು, ಅದು ಕಳೆದೋಗಿ ಆಗೋ ಸಂತೋಷ ಬಹಳ ದೊಡ್ಡದಾಗಿರ್ತದೆ. ಆಮೇಲೆ ಮುದ್ರೆ ಉಂಗುರ ಕೊಟ್ಟ. ಮುದ್ರೆ ಉಂಗುರ ಅಂದ್ರೇನು? ರಾಮನ ಗುರುತು. ಈ ಗುರು ಅಂದ್ರೆ ಗುರುತು ಉಳ್ಳವನು, ಭಗವಂತನ ಗುರುತು ಉಳ್ಳವನು ಗುರು. ಗುರು ಶಬ್ದ, ಗುರುತು ಶಬ್ದ ಎಷ್ಟು ಹತ್ರ ಇದೆ. ಯಾಕೆ ಹತ್ರ ಇದೆ ಅಂದ್ರೆ ಹತ್ರವಿದೆ ನಿಜವಾಗ್ಲೂ ಕೂಡ. ಭಗವಂತನ ಗುರುತನ್ನು ಇಟ್ಟುಕೊಂಡವನು, ಅವಿಜ್ಞಾನವನ್ನು ಇಟ್ಟುಕೊಂಡವನು. ಅವನಲ್ಲಿ
ಭಗವಂತ ಅನೇಕ ಅಂಶಗಳು, ಚಿಹ್ನೆಗಳು, ಗುಣಗಳು, ಭಗವದ್ ಗುಣಗಳು ಇರ್ತದೆ ಗುರುವಿನಲ್ಲಿ. ದೇವರಿಗೆ ಏನು ಗುಣ ಇದೆಯೋ ಅಂತ ಗುಣಗಳು, ದೇವರಲ್ಲಿ ಏನು ಚೈತನ್ಯ ಇದೆಯೋ, ಏನು ಅಂಶಗಳಿದೆಯೋ ಅಂತ ದಿವ್ಯಾಂಶಗಳು, ದಿವ್ಯ ಲಕ್ಷಣಗಳು ಮತ್ತು ದಿವ್ಯವಾದ ಸಂಗತಿಗಳು ಅವನಲ್ಲಿ ಇರ್ತವೆ. ಹಾಗಾಗಿ ಅದನ್ನು ಗುರುತಿಸ್ಬೇಕಾಗ್ತದೆ. ಅದನ್ನೇ ಕಗ್ಗದ ಕವಿ ಹೇಳಿತು, ತಾಮಸಿಗೆ ಬರಬೇಕು ಸಾಮಾನ್ಯ ರೂಪದಲ್ಲಿ ಸಂಸಾರಿ ವೇಷದಲ್ಲಿ ಸ್ವಾಮಿ ನಿನ್ನೆಡೆಗೆ ಬರಬಹುದು ಬರನೀಗಿ, ಮೈನ ಕಾಂಬಡೆ ನಿನಗೆ ಸಂಸ್ಕಾರವಿರಬೇಕು, ತಾಮಸಿಗೆ ಬರಬೇಕು. ಅದು ಗುರುವಿನ ಬಗ್ಗೆ ಇರತಕ್ಕಂಥ ಪದ್ಯ. ಸಾಮಾನ್ಯ ರೂಪದಲ್ಲಿ ಸಂಸಾರಿ ವೇಷದಲ್ಲಿ ಸ್ವಾಮಿ ನಿನ್ನೆಡೆಗೆ ಬರಬಹುದು ಬರನೀಗಿ. ಗುರು ದೇವರು ನಮ್ಮ ಬಳಿಗೆ ಬರ್ತಾನೆ, ಮನುಷ್ಯನಾಗಿ ಬರ್ತಾನೆ, ಸಂಸಾರಿಯಾಗಿ ಬರ್ಬೋದು, ಇನ್ನೊಂದು ರೂಪದಲ್ಲಿ ಕೂಡ ಬರ್ಬೋದು. ಸಾಮಾನ್ಯ ವೇಷದಲ್ಲಿ ಸಂಸಾರಿ ರೂಪದಲ್ಲಿ, ಸಾಮಾನ್ಯ ರೂಪದಲ್ಲಿ ಸಂಸಾರಿ ವೇಷದಲ್ಲಿ ಸ್ವಾಮಿ ನಿನ್ನೆಡೆಗೆ ಬರಬಹುದು ಗುರುವಾಗಿ ಪರಮೇವಿ. ಮೈಮೆ ಕಾಂಬಿಡ ನಿನಗೆ ಸಂಸ್ಕಾರವಿರಬೇಕು. ನಮ್ಗೆ ಗೊತ್ತಾಗ್ತಿರ್ಬೋದು, ನಮ್ಮ ಕಣ್ಣಿಗೆ ಅದನ್ನು ನೋಡುವ ಶಕ್ತಿ ಇಲ್ಲದೆ ಇರ್ಬೋದು. ನಿನಗೆ ಸಂಸ್ಕಾರವಿರಬೇಕು, ತಾಮಸಿಗೆ ಬರಬೇಕು. ತಾಮಸಿ ಕತ್ತಲೆ ಮುಸುಕಿದೆ, ತಮಸ್ಸು ಆವರಿಸಿದೆ ಮನಸ್ಸನ್ನು, ಅಂತ ನಿನಗೆ ಎಲ್ಲಿ ಬರಸಿಬಹುದು. ದೇವರು ಮುಂದೆ ಬಂದು ನಿಂತು ತಗೋ ಅಂದ್ರು ಅವನು ತಗೊಳ್ಳದೆ, ಯಾಕಂದ್ರೆ ಅವನಿಗೆ ಕಾಣಿಸದೇ ಇಲ್ಲ. ಹಾಗಾಗಿ ಆ ಸೀತೆ ಹನುಮಂತನನ್ನು ಪರೀಕ್ಷೆ ಮಾಡಿದ ಸಂದರ್ಭ ಏನಿದೆ, ಅದು ಒಂದು ಗುರುವನ್ನು ಹೇಗೆ ಪರೀಕ್ಷಿಸಬೇಕು ಅಥವಾ ಪರೀಕ್ಷಿಸಬೇಕು ಎಂಬುದಕ್ಕೆ, ಗುರುವನ್ನು ಪರೀಕ್ಷೆ ಮಾಡಿ ಸ್ವೀಕಾರ ಮಾಡಬೇಕು ಅನ್ನೋದಕ್ಕೆ ಒಂದು ಸೂಚಕವಾಗಿದೆ ಎಂಬುದಾಗಿ ಖಂಡಿತವಾಗಿ ಕೂಡ ಭಾವಿಸ್ಬೋದು. ಹಾಗಾಗಿ ನಾವು ಯಾರಿದ್ದೂ ಸಿಕ್ಕೊಂಡ್ಬಿಡಬಾರದು ಅಂತ ಅಷ್ಟೇ ವಿಷಯ. ನಾವು ದಾರಿ ತಪ್ಪಿ ಇನ್ಯಾವುದೋ ಬಸ್ ಹತ್ತಿತ್ತು, ಬಸ್ ತಾನೇ ಅಂದ್ಕೊಂಡು ನಮ್ಮೂರಿಗೆ ಹೋಗೋ ಬಸ್ಸನ್ನು ಹತ್ತಬೇಕು ನಾವು. ಅದು ಬಿಟ್ಟು ಇನ್ಯಾವುದೋ ಬಸ್ಸನ್ನು ಹತ್ತಿದ್ರೆ ಇನ್ಯಾವುದೋ ಊರಿಗೆ ಹೋಗ್ತದೆ, ಅದು ನಮ್ಮೂರಿಗೆ ಹೋಗೋದಿಲ್ಲ. ಅದೇ ಪರೀಕ್ಷೆ ಆಗಿದೆ. ನಾವು ಬೋರ್ಡ್ ನೋಡೋದಿಲ್ವಾ, ಬಸ್ಸಿನ ಬೋರ್ಡ್ ನೋಡಿ ನಮ್ಮೂರಿಗೆ ಹೋಗೋ ಬೋರ್ಡ್ ಇದೆ ಅಂತ ಆದ್ರೆ ಹತ್ಕೊಡ್ತೇವೆ ನಾವು ಆ ಬಸ್ಸನ್ನು. ಹಾಗೆ ಲಕ್ಷಣಗಳನ್ನು ನೋಡಿ ಒಪ್ಪುವಂತಿದ್ರೆ ಆಗ ಗುರುವನ್ನು ನಾವು ಸ್ವೀಕಾರ ಮಾಡುವಂಥದ್ದು. ಅಂತ ಗುರು ನಮ್ಮನ್ನು ಭಗವಂತನಿಗೆ ತರ್ಪಿಸ್ತಾನೆ. ಆದರೆ ಆಮೇಲೆ ಸಂಶಯ ಪಡಬಾರದು. ಒಮ್ಮೆ ಮನಸ್ಸನ್ನು ಕೊಟ್ಟ ಮೇಲೆ, ನಮ್ಮ ಆತ್ಮನಿವೇದನೆ, ನಮ್ಮ ಜೀವನ ಸಮರ್ಪಣೆ ಮಾಡಿದ ಮೇಲೆ ಮತ್ತೆ ಸಂಶಯಿಸುವವನು ಸಂಶಯಾತ್ಮ ವಿನಿಶ್ಯತಿ, ನಾಶವಾಗಿ ಹೋಗ್ತಾನೆ, ಅವನು ಉದ್ಧಾರವಾಗೋದಿಲ್ಲ. ಹಾಗಾಗಿ ಮತ್ತೆ ಪರೀಕ್ಷಿಸಬಾರದು, ಮತ್ತೆ ಸಂಶಯಿಸಬಾರದು. ಆದರೆ ಮೊದಲು ಪರೀಕ್ಷಿಸಿ ಮನವರಿಕೆ ಆದ ಮೇಲೆ ಪೂರ್ಣವಾಗಿ ಒಪ್ಪಿಕೊಳ್ಬೇಕು. ಹರೇ ರಾಮ.